ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪೆಹಲ್ಗಾಮ್ ದಾಳಿಯ ನಂತರ ಒಂದು ಕಡೆ ಪಾಕಿಸ್ತಾನ ಇಡೀ ಜಗತ್ತಿನ ಮುಂದೆ ಸೋತು ಸುಣ್ಣವಾಗಿದೆ. ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿ ನಿಂತ್ಕೊಂಡು ಬೇರೆ ಬೇರೆ ದೇಶಗಳ ಸಹಾಯವನ್ನು ಕೇಳ್ತಾ ಇದೆ. ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ನಾವು ಸರ್ವನಾಶವಾಗಿ ಹೋಗ್ತೇವೆ, ಯಾರಾದ್ರೂ ಬಂದು ನಮ್ಮನ್ನು ಕಾಪಾಡಿ ಎನ್ನುವ ಗೋಗರಿತಾ ಇದೆ ಎನ್ನುವ ನಿಟ್ಟಿನಲ್ಲಿ ಕಣ್ಣೀರು ಹಾಕ್ತಾ ಇದೆ. ಮತ್ತೊಂದು ಕಡೆ ಭಾರತ ಯುದ್ಧಕ್ಕಾಗಿ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾ ಇದೆ, ಯುದ್ಧವನ್ನು ಮಾಡಲೇಬೇಕೆನ್ನುವ ನಿರ್ಧಾರಕ್ಕೆ ಬಂದಂತಿದೆ. ಆ ನಿಟ್ಟಿನಲ್ಲಿ ನಾಳೆಯಿಂದ ಮಾಕ್ ಡ್ರಿಲ್ ಕೂಡ ಪ್ರಾರಂಭವಾಗುತ್ತೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಷಯ ಅಂದರೆ, ಒಂದು ಕಡೆ ಪಾಕಿಸ್ತಾನ ಬೆತ್ತಲೆಯಾಗಿ ನಿಂತು ಸೋಲನ್ನು ಒಪ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ, ಮತ್ತೊಂದು ಕಡೆ ನಾಳೆಯಿಂದ ಇಡೀ ಭಾರತದಲ್ಲಿ ಸರಿಸುಮಾರು 244 ಸಿವಿಲ್ ಡಿಫೆನ್ಸ್ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಕೂಡ ಆರಂಭವಾಗುತ್ತೆ. ಆದರೆ ಯುದ್ಧದ ಸನ್ನಿವೇಶ ಇರುವಾಗ, ಯುದ್ಧದ ಕಾರ್ಮೋಡ್ ಇರುವಾಗ ನಮ್ಮ ಸೇನಾ ಗಡಿ ಹತ್ರ ಮುಖ ಮಾಡ್ತಾ ಇಲ್ಲ. ಯಾಕೆ ನಮ್ಮ ಸೇನೆ ಯುದ್ಧದ ಗಡಿ ಹತ್ರ ಮುಖ ಮಾಡ್ತಾ ಇಲ್ಲ? ಯುದ್ಧ ಘೋಷಣೆ ಆಗುವಂಥ ಸನ್ನಿವೇಶ ಇದ್ರೂ ಕೂಡ ನಮ್ಮ ರಕ್ಷಣಾ ಇಲಾಖೆ, ನಮ್ಮ ಸೇನಾ ಪಡೆ ಯಾವುದೇ ಕಾರಣಕ್ಕೂ ಕೂಡ ಗಡಿಯಲ್ಲಿ ಅಂಥದ್ದೊಂದು ಯುದ್ಧದ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಇವೆಲ್ಲವನ್ನ ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 22ರಂದು ಆದಂಥ ಒಂದು ಪೆಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಇಡೀ ಜಗತ್ತಿನ ಮುಂದೆ ಬೆತ್ತಲೆಯಾಗಿ ನಿಂತ್ಕೊಬಿಟ್ಟಿದೆ. ತನ್ನ ಪೈಶಾಚಿಕ ಕೃತ್ಯ, ತನ್ನ ಕ್ರೂರ ಕೃತ್ಯದಿಂದ 26 ಜನರ ಪ್ರಾಣವನ್ನು ತೆಗೆದಂಥ ಪಾಕಿಸ್ತಾನ ಪ್ರೋತ್ಸಾಹಿತ ಉಗ್ರರು ಪಾಕಿಸ್ತಾನಕ್ಕೆ ಇದೀಗ ಮುಳ್ಳಾಗ್ಬಿಟ್ಟಿದ್ದಾರೆ. ಜೊತೆಗೆ ಇಡೀ ಪಾಕಿಸ್ತಾನವನ್ನ ಸದಿ ಬಡಿಲಿಕ್ಕೆ ಭಾರತ ಕೂಡ 5 ಪ್ಲಾನ್ ಅನ್ನು ಹಾಕೊಂಡ್ಬಿಟ್ಟಿದೆ. 4 ಪ್ಲಾನ್ ಅನ್ನ ಈಗಾಗಲೇ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಆದರೆ 5ನೇ ಪ್ಲಾನ್ ಇದೆಯಲ್ಲ, ಅದು ಪ್ರಮುಖವಾಗಿರುತ್ತೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಅಂತ ದೊಡ್ಡ ಸಂಕಷ್ಟ ತಂದಿಟ್ಟಂತ ಈ 4 ಪ್ಲಾನ್ ಯಾವುದು? ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನ ಯಾಕೆ ಬೆತ್ತಲಾಗಿ ನಿಲ್ಲತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, 105 ದೇಶಗಳು ಭಾರತದ ಪರವಾಗಿ ನಿಂತಿದೆ ಮತ್ತು ವಿಶ್ವಸಂಸ್ಥೆ ಕೂಡ ಭಾರತದ ಪರವಾಗಿ ನಿಂತು ಧರ್ಮದ ಆಧಾರದಲ್ಲಿ ಹೆಸರನ್ನ ಕೇಳಿ ನೀವು ಹೊಡೆದಂತ ಒಂದು ಕ್ರೂರ ಕೃತ್ಯ ಇದೆಯಲ್ಲ, ಅದು ಕೂಡ ಅತ್ಯಂತ ಹೇಯವಾದ ಕೃತ್ಯ. ನೀವು ಅದನ್ನು ಒಪ್ಕೊಳ್ಳೇಬೇಕು. ನೀವು ಧರ್ಮವನ್ನ ಕೇಳಿ ಜನರನ್ನ ಸಾಯಿಸಿದಂಥ ಒಂದು ಘಟನೆ ಇದೆಯಲ್ಲ, ಅದಕ್ಕೆ ನೀವು ತಲೆ ಬಾಗ್ಲೇಬೇಕಂತ ದೃಷ್ಟಿಯಲ್ಲಿ ವಿಶ್ವಸಂಸ್ಥೆ ಕೂಡ ಪಾಕಿಸ್ತಾನವನ್ನ ಬೆಂಡತ್ಬಿಟ್ಟಿದೆ. ಒಂದ್ ಕಡೆ ಪಾಕಿಸ್ತಾನದ ಮರ್ಯಾದೆ ಇಡೀ ವಿಶ್ವದ ಅತ್ಯಂತ ಹೋಗ್ತಾ ಇದ್ರೆ, ಪಾಕಿಸ್ತಾನ ಕೂಡ ಮೀಡಿಯಾ ಮುಂದೆ ಬಂದು ಗೋಗೇರ್ತಾ ಇದೆ. ಸುಮಾರು ಮಧ್ಯಾಹ್ನ 1:30 ಗಂಟೆ ರಾತ್ರಿಗೆ ಪಾಕಿಸ್ತಾನದ ಪ್ರಸಾರ ಖಾತೆಯ ಸಚಿವರಾದಂಥವರು ಕೂಡ ಬಂದು ಮಾಧ್ಯಮದ ಮುಂದೆ ಕಣ್ಣೀರು ಹಾಕಿ, ನಮಗೆ ಭಾರತದ ಕಡೆಯಿಂದ ಥ್ರೆಟ್ ಇದೆ, ಭಾರತ ಯಾವ ಟೈಮಲ್ಲಿ ಕೂಡ ಆದರೂ ಕೂಡ ಯುದ್ಧ ಮಾಡಬಹುದು ಎನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ನೀಡ್ತಾ ಇದ್ದಾರೆ. ಈ ಮಧ್ಯೆ ಭಾರತ ಕೂಡ ಪಾಕಿಸ್ತಾನವನ್ನು ಬಡಿಲೇಬೇಕೆನ್ನುವ ದೃಷ್ಟಿಯಲ್ಲಿ 4+1 4+1 ಪ್ಲಾನ್ ಅನ್ನು ಹಾಕೊಂಡಿದೆ. ಮೊದಲ ಪ್ಲಾನ್ ಏನಾಗಿತ್ತಂದ್ರೆ, ಯಾವಾಗ ಪಾಕಿಸ್ತಾನ ಭಾರತದ ಮೇಲೆ ಪೈಶಾಚಿಕ ಕೃತ್ಯನ ಮಾಡ್ತಲ್ಲ, ಅದಾದ ನಂತರ 1ನೇ ಪ್ಲಾನ್ ರಾಜತಾಂತ್ರಿಕವಾಗಿ ಯಾವೆಲ್ಲ ಸಂಕಷ್ಟವನ್ನ ತಂದೊಡ್ಡಬಹುದಲ್ಲ ಪಾಕಿಸ್ತಾನಕ್ಕೆ, ಅದನ್ನು ತಂದೊಡ್ತು. ಅದರ ಮೊದಲ ಹಂತವಾಗಿ ಸಿಂಧು ನದಿಯ ಒಪ್ಪಂದ ಆಗಿರ್ಬೋದು, ಅದನ್ನು ಮುರಿದಾಕ್ತು. ಅದಾದ ನಂತರ ಸಿಮ್ಲಾ ಒಪ್ಪಂದ ಕೂಡ ಅದು ಅವ್ರು ಮುರಿದ್ರು. ಈ ಸಿಂಧು ನದಿಯ ಒಪ್ಪಂದದಿಂದ ಇಡೀ ಅರ್ಧ ಪಾಕಿಸ್ತಾನ ಬರಡು ಭೂಮಿ ಆಗುತ್ತೆ. ಇದೀಗ ಪಾಕಿಸ್ತಾನದ ಪ್ರಧಾನಿಯಾಗಿರ್ಬೋದು ಅಥವಾ ಅವರ ಅಧ್ಯಕ್ಷರಾಗಿರ್ಬೋದು ಒಂದು ಪಾಕಿಸ್ತಾನಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿಂಧು ನದಿಯ ಹರಿಯುವಂತ ಅಕ್ಕಪಕ್ಕದ ಪ್ರಾಂತ್ಯಗಳು ಭತ್ತವನ್ನೇ ಬೆಳೆಯಬಾರದು, ಗೋಧಿಯನ್ನೇ ಬೆಳೆಯಬಾರದು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೀರನ್ನ ತಡೆ ಹಿಡಿಯುವುದರ ಮುಖಾಂತರ ಪಾಕಿಸ್ತಾನಕ್ಕೆ ದೊಡ್ಡದಾದಂಥ ಪೆಟ್ಟು ಕೊಡ್ತು. ಜೊತೆಗೆ ಆ ಸಿಂಧು ನದಿಯನ್ನ ನೀರನ್ನ ತಡೆದು ಅದನ್ನ ನಮ್ಮ ಭಾರತಕ್ಕೆ ಉಪಯೋಗಿಸಿಕೊಳ್ಬೇಕು. ಜೊತೆಗೆ ಜಲವಿದ್ಯುತ್ ಅಂತ ದೊಡ್ಡ ಪ್ರಾಜೆಕ್ಟ್ ಅನ್ನ ಕೈಗೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ 6 ಜಲವಿದ್ಯುತ್ ಪ್ರಾಜೆಕ್ಟ್ ಅನ್ನ ಕೈಗೊಳ್ಳಲಿಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಅದು ಒಂದಾಯ್ತು. ಎರಡನೇ ಮಹಾ ಪ್ಲಾನ್ ಅಂದ್ರೆ, ಅದು ಪಾಕಿಸ್ತಾನವನ್ನ 4 ಕಡೆಯಿಂದ ಸುತ್ತುವರಿದು ಪಾಕಿಸ್ತಾನವನ್ನ ಹೈರಾಣ ಮಾಡಬೇಕು, ಪಾಕಿಸ್ತಾನವನ್ನು ನಾವು ಯುದ್ಧ ಮಾಡದೆ ಅವರನ್ನ ಬಿಡಬೇಕನ್ನೋ ದೃಷ್ಟಿಯಲ್ಲಿ 2ನೇ ಪ್ಲಾನ್ ಬಲೂಚಿಸ್ತಾನ್ ಮತ್ತು ಅಫ್ಘಾನಿಸ್ತಾನ ಅಂದ್ರೆ ಬಲೂಚಿಸ್ತಾನದ ಪಡೆಯವರು ಈಗ ಪಾಕಿಸ್ತಾನದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತದ ವಿದೇಶಾಂಗ ರಾಯಭಾರಿ ಆದಂತವರು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಇದೆ, ತಾಲಿಬಾನ್ ಅಧಿಕಾರಿಗಳ ಜೊತೆ, ತಾಲಿಬಾನ್ ಮುಖ್ಯಸ್ಥರ ಜೊತೆ 1-to-1 ಮೀಟಿಂಗ್ ಮಾಡಿ ದೊಡ್ಡದಾದಂತಹ ಪ್ಲಾನ್ ಹಾಕೊಂಡಿದ್ದಾರೆ. ಜೊತೆಗೆ ಪಖ್ತೂಸ್ತಾನ್ ಎನ್ನುವಂತ ಒಂದು ಪ್ರಾಂತ್ಯ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದೆ. ಹಾಗಾಗಿ ಒಂದು ವೇಳೆ ನಾವು POK ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದ್ರೆ, ಅದು ಈಗ 4 ಕಡೆಯಿಂದ ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡ್ದಂಗಾಗತ್ತೆ. ಕೆಳಗಿಂದ ಬಲೂಚಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ, ಮತ್ತೊಂದು ಕಡೆಯಿಂದ ಪಖ್ತೂಸ್ತಾನ್ ಅಟ್ಯಾಕ್ ಮಾಡ್ತಿದೆ, ಮೇಲಿಂದ ಅಫ್ಘಾನಿಸ್ತಾನ ಅಂದ್ರೆ ತಾಲಿಬಾನ್ ಸರ್ಕಾರ ಅಟ್ಯಾಕ್ ಮಾಡ್ತಿದೆ. ಮತ್ತೊಂದು ಕಡೆಯಿಂದ ನಾವು POK ಅನ್ನು ವಶಪಡಿಸಿಕೊಂಡ್ರೆ ಅದು 4 ಕಡೆಯಿಂದ ಕೂಡ ಪಾಕಿಸ್ತಾನವನ್ನು ಬಡಿಯಬಹುದು.
ಎನ್ನುವ ಒಂದು ಪ್ಲಾನ್ ಅನ್ನು ಹಾಕೊಂಡಿದೆ. ಮೂರನೇದಾಗಿ ಭಾರತ ಸರ್ಕಾರ ವಿಶ್ವಸಂಸ್ಥೆಯ ಮುಖಾಂತರ ಅಥವಾ ವಿಶ್ವ ಬ್ಯಾಂಕ್ನ ಮುಖಾಂತರ ಇಂಟರ್ನ್ಯಾಷನಲ್ ಫಂಡ್ ಮುಖಾಂತರ ಪಾಕಿಸ್ತಾನಕ್ಕೆ ಕೊಡುವಂತ ಸಾಲವನ್ನ ಅರ್ಧಕ್ಕೆ ತಡೆ ಹಿಡಿಯುವುದು. ಈಗಾಗಲೇ ಪಾಕಿಸ್ತಾನ $1 ಬಿಲಿಯನ್ ಅಷ್ಟು ಹಣವನ್ನ ಸಾಲವಾಗಿ ಕೇಳಿದೆ. ಜೊತೆಗೆ ಈಗಾಗಲೇ ಕೊಟ್ಟಂತ $7 ಬಿಲಿಯನ್ ಅಷ್ಟು ಹಣವನ್ನ ಮತ್ತೆ ಮರುಪಾವತಿಗಾಗಿ ಮರು ಪರಿಶೀಲನೆ ಮಾಡುವಂತೆ ಮತ್ತೆ ಕೋರಿಕೆಯನ್ನು ಮಾಡಿದೆ. ಆದರೆ ಮೇ 9ಕ್ಕೆ ಅದರ ವಿಚಾರಣೆ ಕೂಡ ಆಗುತ್ತೆ. ಪಾಕಿಸ್ತಾನ ಸಲ್ಲಿಸಿದಂತ ಸಾಲ ಕೂಡ ಪಾಕಿಸ್ತಾನಕ್ಕೆ ಸಿಗಲ್ಲ. $1 ಬಿಲಿಯನ್ ಸಾಲ ಕೂಡ ಸಿಗಲ್ಲ. ಜೊತೆಗೆ $7 ಬಿಲಿಯನ್ ಸಾಲವನ್ನು ಈಗಾಗಲೇ ಕೊಟ್ಟಾಗಿದೆ, ಅದರ ಪರಿಶೀಲನೆ ಕೂಡ ಇದೆ. ಆದರೆ ಅಲ್ಲಿ IMF ನಲ್ಲಿ ಭಾರತದ ಕಾರ್ಯದರ್ಶಿ ಆದಂತವರು ಸ್ಟ್ರಾಂಗ್ ಆಗಿದ್ದಾರೆ. ಅವರು ಕೂಡ ಪಾಕಿಸ್ತಾನಕ್ಕೆ ಕೊಡುವ ಸಾಲವಾಗಿರ್ಬೋದು ಮತ್ತು ಪಾಕಿಸ್ತಾನ ಕೇಳಿದಂತ ಒಂದು ಸಾಲದ ಮರುಪಾವತಿ ಆಗಿರ್ಬೋದು, ಅವೆಲ್ಲವೂ ಕೂಡ ಭಾರತ ತಡೆ ಹಿಡಿಯುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮೇ 9ಕ್ಕೆ ಮತ್ತೊಂದು ಸಿಡಿಲಬ್ಬರದ ಒಂದು ಶಾಕ್ ಪಾಕಿಸ್ತಾನಕ್ಕೆ ಎದುರಾಗುತ್ತೆ. ಜೊತೆಗೆ ಈಗಾಗಲೇ ಪಾಕಿಸ್ತಾನ ಸೈನಿಕರು ಸಾವಿರ ಸಂಖ್ಯೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟು ಪಾಕಿಸ್ತಾನ ಸರ್ಕಾರದಿಂದ ಹಿಂದೆ ಸರಿದಿದ್ದಾರೆ. ಜೊತೆಗೆ ಭಾರತದಲ್ಲೂ ಕೂಡ ಯುದ್ಧ ಉನ್ಮಾದದ ಅಥವಾ ಯುದ್ಧದ ಒಂದು ಭೀತಿ, ಯುದ್ಧದ ಒಂದು ಕಾರ್ಮೋಡ ಭಾರತದಲ್ಲಿ ಕವಿದಿದೆ. ಹಾಗಾಗಿ ನಾಳೆಯಿಂದ 244 ಜಿಲ್ಲೆಗಳಲ್ಲಿ ಸಿವಿಲ್ ಡಿಫೆನ್ಸ್ ಜಿಲ್ಲೆ ಅಂತ ಹೇಳ್ತಾರೆ, ಆ ಜಿಲ್ಲೆಗಳಲ್ಲಿ ಇದೀಗ ನಾಳೆಯಿಂದ ಮಾಕ್ ಡ್ರಿಲ್ ಕೂಡ ನಡೆಯುತ್ತೆ. ಅಂದ್ರೆ ಯುದ್ಧ ಆರಂಭವಾದಾಗ ಯಾವ್ದಾದ್ರು ಶೆಲ್ ಬಂತು, ಯಾವ್ದಾದ್ರು ಕ್ಷಿಪಣಿಗಳು ಬಂತು ಅಥವಾ ಏನಾದ್ರು ಆಯ್ತಂದ್ರೆ ನಾವು ನಮ್ಮನ್ನು ಹೇಗೆ ರಕ್ಷಣೆ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಭಾರತ ಸರ್ಕಾರ, ಭಾರತ ರಕ್ಷಣಾ ಇಲಾಖೆ ಎಲ್ಲಾ ರಾಜ್ಯಗಳಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟು ನಾಳೆಯಿಂದ 1 ವಾರಗಳ ಕಾಲ ಮಾಕ್ ಡ್ರಿಲ್ ನಡೆಯುತ್ತೆ. ಅದು ಬೆಂಗಳೂರಿನ ಅರ್ಬನ್ ಆಗಿರ್ಬೋದು, ರಾಯಚೂರು ಆಗಿರ್ಬೋದು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣುವಿದ್ಯುತ್ ಸ್ಥಾವರ ಇದೆ ಮತ್ತು ನೌಕಾನೆಲೆ ಇದೆ. ಹೀಗಾಗಿ ಈ 3 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಅದು ಕೇವಲ ಒಂದಿನ ಅಲ್ಲ, 1 ವಾರಗಳ ಕಾಲ ನಡೆಯುತ್ತೆ. ಹೀಗಾಗಿ ಭಾರತ ಯಾವುದೇ ಕಾರಣಕ್ಕೂ ಕೂಡ ತರಾತುರಿಯಲ್ಲಿ ಯಾವುದೋ ಒಂದು ಪ್ರದೇಶವನ್ನು, ಬಾಲಾಕೋಟ್ ಆಗಿರ್ಬೋದು ಅಥವಾ ಇಸ್ಲಾಮಾಬಾದ್ ಆಗಿರ್ಬೋದು, ಕರಾಚಿಯ ಒಂದು ಜಾಗ ಆಗಿರ್ಬೋದು, ಸಿಂಧ್ ಪ್ರಾಂತ್ಯ ಆಗಿರ್ಬೋದು, ಆ ಜಾಗಗಳಿಗೆ ಹೋಗಿ 4-6 ವಿಮಾನಗಳನ್ನು ತೆಗೆದುಕೊಂಡು ಒಂದು ಬಾಂಬ್ ಎಸೆದು ಯುದ್ಧ ಗೆದ್ವಿ, ಯುದ್ಧ ಮಾಡಿದ್ವಿ, ಅಲ್ಲಿ 20, 30, 40, 100 ಜನ ಉಗ್ರರು ಸತ್ರು ಅಂತ ಹೇಳುವುದು ಅದು ಕ್ಷಣ ಮಾತ್ರ. ಅಂತ 100 ಜನ ಸತ್ರೆ ಮತ್ತು 200 ಜನ ಉಗ್ರಗಾಮಿ ಹುಟ್ಕೊಳ್ತಾರೆ. ಹಾಗಾಗಿ ಇಂಥ ಹೇಯ ಕೃತ್ಯಕ್ಕೆ ಏಪ್ರಿಲ್ 22ರಂದು ಆದಂಥ ಒಂದು ಹೇಯ ಕೃತ್ಯವನ್ನ ಹೇಗಾದ್ರೂ ಒಂದು ಕೊನೆಗಾಣಿಸಬೇಕು, ತಾರೀಖಿಕ ಅಂತ್ಯವನ್ನು ಹಾಡಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಭಾರತ ಒಂದು ಮಹಾ ಪ್ಲಾನ್ ಮಾಡ್ಕೊಂಡಿದೆ. ಈ 4 ಪ್ಲಾನ್ ಆಗಿದೆ. ಒಂದು, ರಾಜತಾಂತ್ರಿಕವಾಗಿ ಯುದ್ಧವನ್ನು ಮಾಡಿ ನೀರನ್ನ ತಡೆ ಹಿಡಿದಾಗಿದೆ. 2ನೇದಾಗಿ 4 ಕಡೆಯಿಂದ ಸುತ್ತುವರಿದು ಅವರನ್ನ ಮಣಿಸುವ ಹಂತಕ್ಕೆ ಬಂದಿದೆ. 3ನೇದಾಗಿ ನಮ್ಮ POKನ ವಶಪಡಿಸಿಕೊಳ್ಳಿಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಜೊತೆಗೆ ವಿಶ್ವ ಬ್ಯಾಂಕ್ನಿಂದ ಬರುವಂತಹ ಹಣವನ್ನು ಕೂಡ ಪಾಕಿಸ್ತಾನಕ್ಕೆ ತಡೆ ಹಿಡಿಬೇಕು ಎನ್ನುವ ನಿಟ್ಟಿನಲ್ಲಿ ಪ್ಲಾನ್ ಹಾಕೊಂಡಾಗಿದೆ. 4ನೇದಾಗಿ ಇದೀಗ ಭಾರತದಲ್ಲಿ ಮಾಕ್ ಡ್ರಿಲ್ ಮಾಡುವಂತ ಮುಖಾಂತರ, ಮಾಕ್ ಡ್ರಿಲ್ ಕಾರ್ಯಾಚರಣೆ ಅಂದ್ರೆ ಅಣುಕು ಕಾರ್ಯಾಚರಣೆ ಮಾಡುವ ಮುಖಾಂತರ ಯುದ್ಧದ ಒಂದು ತರಬೇತಿಯನ್ನು ಕೊಡಲಾಗ್ತಿದೆ. ಇವೆಲ್ಲವೂ ಸಕ್ಸಸ್ ಆದ ನಂತರ, ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದ ನಂತರ ಭಾರತ ಯುದ್ಧ ಮಾಡುತ್ತೆ ಎನ್ನುವ ಒಂದು ಲೆಕ್ಕಾಚಾರ ಇದೀಗ ಸಿಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಒಂದನ್ನ ಗಮನಿಸಲೇಬೇಕಾದಂತ ಸಂಗತಿ ಅಂದ್ರೆ, ಯಾವಾಗ ಪಾಕಿಸ್ತಾನ ಪ್ರಚೋದಿತ ಉಗ್ರವಾದಿಗಳು ನಮ್ಮ ಪೆಹಲ್ಗಾಮ್ನ ಮೇಲೆ ದಾಳಿ ಮಾಡಿ 26 ಜನರನ್ನ ಸಾಯಿಸ್ಬಿಟ್ರಲ್ಲ, ಅದಾದ ನಂತರ ಒಂದೇ ಕ್ಷಣದಲ್ಲಿ ನಮ್ಮ ರಕ್ಷಣಾ ಇಲಾಖೆ ಮತ್ತು ನಮ್ಮ ಪ್ರಧಾನಮಂತ್ರಿ ಆದಂತಹ ಮೋದಿ ಅವರು ಒಂದು ಆರ್ಡರ್ನ ಕೊಟ್ರೆ, ಒಂದು ಸೂಚನೆಯನ್ನು ಕೊಟ್ರೆ, ಆಗ್ಲೇ ನಮ್ಮ ಫ್ಲೈಟ್ಗಳು, ನಮ್ಮ ರಕ್ಷಣಾ ಸೇನಾಪಡೆಗಳು ಪಾಕಿಸ್ತಾನವನ್ನ ಅಥವಾ POK ಮೇಲೆ ದಾಳಿ ಮಾಡಿ ಉಗ್ರರನ್ನ ಸದೆ ಬಡಲಿಕ್ಕೆ ಅವಕಾಶ ಇತ್ತು. ಆದರೆ ಭಾರತ ಸರ್ಕಾರ ಎಲ್ಲವನ್ನ ಮುಂದಾಲೋಚನೆ ಮಾಡಿ, ಇದು ಪಾಕಿಸ್ತಾನದ ರೀತಿ ಅತಿಯಾಯಿತು, ಪಾಕಿಸ್ತಾನದ ಕ್ರೂರತ್ವ ಅತಿಯಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಹಾಗಾಗಿ ಒಂದು ಒಳ್ಳೆಯ ಪ್ಲಾನ್ ಮಾಡಿಕೊಂಡು ಟೈಮ್ ತಗೊಂಡು ಒಂದು ಒಳ್ಳೆಯ ಟೈಮ್ಗಾಗಿ ಕಾದು ಹೊಡೆಯುವಂತ ಒಂದು ತಂತ್ರಕ್ಕೆ ಭಾರತ ಮುಂದಾಗಿದೆ. ಇಲ್ಲಿ ಒಂದನ್ನ ಗಮನಿಸಬೇಕಂದ್ರೆ, ಯಾವಾಗ ಪಾಕಿಸ್ತಾನ ನಮ್ಮ ಭಾರತ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭ ಆಯ್ತಲ್ಲ 1971ರಲ್ಲಿ, ಆಗ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆಗ ಯಾವಾಗ ಪಾಕಿಸ್ತಾನ ಕಾಲ್ ಕೆರೆದು ಭಾರತ ಮೇಲೆ ಅಟ್ಯಾಕ್ ಮಾಡ್ಲಿ ಬಂತಲ್ಲ, ಅದಾದ ನಂತರ ಇಂದಿರಾ ಗಾಂಧಿ ಅವರು ಯುದ್ಧ ಮಾಡಲೇಬೇಕು, ಪಾಕಿಸ್ತಾನವನ್ನು ಸದಿ ಬಡಲೇಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ನಲ್ಲಿ ನಮ್ಮ ಸೇನಾ ಮುಖ್ಯಸ್ಥರಿಗೆ ಹೇಳ್ತಾರೆ, ನೀವು ಯುದ್ಧಕ್ಕೆ ರೆಡಿಯಾಗಿ ಯುದ್ಧ ಮಾಡಿ ನಾಳಿಂದ ಅಂತ ಒಂದು ಸೂಚನೆ ಕೊಡ್ತಾರೆ. ಆಗ ಆ ಸಭೆಯಲ್ಲಿದ್ದಂತ ಮಾಣಿಕ್ ಶಾ ಅವರು ಒಂದು ಪ್ರತ್ಯುತ್ತರವನ್ನು ಕೊಡ್ತಾರೆ, ಇಲ್ಲ, ನಮ್ಮ ಹತ್ರ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ನಮಗೆ ಟೈಮ್ ಬೇಕು, ನಾವು ಕೇವಲ ಯುದ್ಧ ಮಾಡಿಕೊಂಡು ಏರ್ ಸ್ಟ್ರೈಕು ಅಥವಾ ಏನೋ ಸ್ಟ್ರೈಕ್ ಮಾಡ್ಕೊಂಡು ಯುದ್ಧವನ್ನು ಗೆಲ್ಲೋದಲ್ಲ, ಆದರೆ ಯುದ್ಧವನ್ನು ನಾವು ಸರೀಸಾಗಿ ಮುಗಿಸ್ಬೇಕು, ನಮ್ಮ ಸೈನಿಕರಿಗೆ, ನಮ್ಮ ಯೋಧರಿಗೆ ಯಾವುದೇ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಲ್ಲಿ ಅವರು ಟೈಮ್ ತಗೋತಾರೆ. ಆ ಮಾತಿಗೆ ಇಂದಿರಾ ಗಾಂಧಿಯವರು ಕೂಡ ಸಹಮತಿಯನ್ನು ಸೂಚಿಸ್ತಾರೆ. ಅದಾದ ನಂತರ ಬರೋಬ್ಬರಿ 9 ತಿಂಗಳ ನಂತರ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಪ್ರತ್ಯುತ್ತರವನ್ನು ಮಾಡುತ್ತೆ, ಪ್ರತಿದಾಳಿಯನ್ನು ಮಾಡುತ್ತೆ. ಆ ಯುದ್ಧ ಪ್ರಾರಂಭವಾದ ಕೇವಲ 13 ದಿನದಲ್ಲಿ
ಭಾರತ ಪಾಕಿಸ್ತಾನದ 90 ಸೈನಿಕರನ್ನ ಹಿಡಿದಿಟ್ಕೊಳ್ಳುತ್ತೆ ಮತ್ತು ಯುದ್ಧವನ್ನ ಗೆದ್ದು ಬಿಡುತ್ತೆ. ಹಾಗಾಗಿ ನೀವೇನಾದ್ರೂ ಯುದ್ಧ ಅಂದ್ರೆ ಇವತ್ತು ಹೋಗಿ ದಾಳಿ ಮಾಡೋದಲ್ಲ, ಅದಕ್ಕೆ ತಂತ್ರ ಬೇಕಾಗುತ್ತೆ, ಪ್ರತಿತಂತ್ರ ಬೇಕಾಗುತ್ತೆ ಮತ್ತು ನಮ್ಮ ಸೈನಿಕರ ಜೀವವನ್ನು ಕೂಡ ಕಾಪಾಡ್ಕೊಳ್ಬೇಕು. ಅವರ ಜೀವ ಕೂಡ ಮುಖ್ಯ ಅನ್ನೋ ದೃಷ್ಟಿಯಲ್ಲಿ ಆಗಿನ ಮಾಣಿಕ್ ಶಾ ಅವರು ತೆಗೆದುಕೊಂಡಂತ ನಿರ್ಧಾರ ಇದೆಯಲ್ಲ, ಅದು ಇಂದಿಗೂ ಕೂಡ ರೋಲ್ ಮಾಡೆಲ್ ಆಗುತ್ತೆ ಮತ್ತು ಒಂದು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಹೀಗಾಗಿ 1971ರಲ್ಲಿ ಆದಂತ ಇಂಡೋ ಪಾಕ್ ಯುದ್ಧ ಹೇಗಾಯ್ತಲ್ಲ, ಟೈಮ್ ತಗೊಂಡು ನೋಡಿ ಮಾಣಿಕ್ ಶಾ ಅವರ ನಿರ್ಧಾರ ಇದೆಯಲ್ಲ, ಹಾಗೆ ಈಗಲೂ ಕೂಡ ಭಾರತ ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ಮಾಡ್ತೇವೆ ಅನ್ನೋ ಸೆಂಟೆನ್ಸ್ ಅನ್ನ ಯಾರು ಹೇಳಿರಲಿಲ್ಲ. ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ರಾಜನಾಥ್ ಸಿಂಗ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೇಳ್ತಿದ್ದೊಂದೇ, ಉಗ್ರವಾದಿಗಳ ವಿರುದ್ಧ ಇಂಥ ಕೆಟ್ಟ ಕೆಲಸ ಮಾಡಿದವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೇವೆ ಎನ್ನುವ ಮಾತನ್ನು ಹೇಳಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನವನ್ನು ಸದಿ ಬಡಿತೇವೆ, ನಾವು POKಯನ್ನು ವಶಪಡಿಸ್ಕೊಳ್ತೇವೆ, ನಾವು ಯುದ್ಧ ಮಾಡ್ತೇವೆ ಅನ್ನುವ ಒಂದೇ ಒಂದು ಮಾತನ್ನು ಹೇಳಿಲ್ಲ. ಜೊತೆಗೆ ಇದಕ್ಕೆ ಪೂರಕವೆಂಬಂತೆ ನಾಳೆಯಿಂದ ಮಾಕ್ ಡ್ರಿಲ್ ಸ್ಟಾರ್ಟ್ ಆದ್ರೂ ಕೂಡ ನಮ್ಮ ಸೇನಾಪಡೆ ಯುದ್ಧದ ಗಡಿ ಹತ್ರ ಜಮಾವಣೆಯಾಗುವುದಾಗ್ಲಿ ಅಥವಾ ಬೇಕಾಬಿಟ್ಟಿ ಅಥವಾ ನಮ್ಮ ವಾಯುಸೇನೆ ಆಗಿರ್ಬೋದು, ನೌಕಾಸೇನೆ ಆಗಿರ್ಬೋದು ಅಥವಾ ನಮ್ಮ ಭೂಸೇನೆ ಆಗಿರ್ಬೋದು, ಅವರೆಲ್ಲರೂ ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ ಎನ್ನುವ ತರಾತುರಿಯಲ್ಲಿ ಸೇನೆಯ ಗಡಿಯನ್ನು ಪ್ರವೇಶ ಮಾಡಿಲ್ಲ. ಹಾಗಾಗಿ ಒಂದಂತೂ ಸತ್ಯವಾಗುತ್ತೆ, ಭಾರತ ಈಗಿನ ಜನರ ಮನಸ್ಥಿತಿಯಂತೆ ನಾಳೆನೇ ಯುದ್ಧ ಮಾಡುತ್ತೆ ಎನ್ನುವುದು ಸದ್ಯಕ್ಕೆ ದೂರವಾದಂತ ಮಾತು. ಜೊತೆಗೆ ನೋಡಿ ಟೈಮ್ ಅನ್ನು ತೆಗೆದುಕೊಂಡು ಎಲ್ಲ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದ್ ಕಡೆ ಪಾಕಿಸ್ತಾನ ಅರ್ಧಮರ್ಧ ಬರಬಾದ ಆಗಬೇಕು. ಜೊತೆಗೆ ಈ ಮಟ್ಟಿನಲ್ಲಿ ಈ ಸಲದ ಯುದ್ಧ ಇದೆಯಲ್ಲ, ಅದು POKನ ಕಂಪ್ಲೀಟ್ ಆಗಿ ವಶಪಡಿಸಿಕೊಳ್ಬೇಕು. POKಯಲ್ಲಿ ಇದ್ದಂತ ಅದು ಆಜಾದ್ ಕಾಶ್ಮೀರ ಆಗಿರ್ಬೋದು ಮತ್ತು ಗಿಲ್ಗಿಟ್ ಪಾಕಿಸ್ತಾನ ಆಗಿರ್ಬೋದು, ಆ ಎರಡು ಪ್ರಾಂತ್ಯವನ್ನ ಭಾರತ ವಶಕ್ಕೆ ಪಡೆದುಕೊಳ್ಳಲೇಬೇಕು ಎನ್ನುವ ದೃಷ್ಟಿಯಲ್ಲಿ ಭಾರತ ದೊಡ್ಡದಾದಂತ ಸ್ಕೆಚ್ ಹಾಕಿದೆ. ನೋಡಿ, ಕಾಶ್ಮೀರ ಆಗಿರ್ಬೋದು ಅಥವಾ ಗಿಲ್ಗಿಟ್ ಅಥವಾ ಆಜಾದ್ ಕಾಶ್ಮೀರ ಆಗಿರ್ಬೋದು, ಅಲ್ಲಿ ಅನೇಕ ಉಗ್ರರು ನೆಲೆಸಲಿಕ್ಕೆ ಅತ್ಯಂತ ಸೂಕ್ತವಾದ ಸ್ಥಳ. ಯಾಕಂದ್ರೆ ಅಲ್ಲಿ ತುಂಬಾ ಕಣಿವೆಗಳಿವೆ. ನೀವು ಹೋದಲ್ಲೆಲ್ಲ ಅಲ್ಲಿ ಕಣಿವೆನೇ ಕಾಣುತ್ತೆ. ಹಾಗಾಗಿ ಕಣಿವೆ ರಾಜ್ಯ ಅಂತಾರೆ. ನೀವು ಅದರಿಂದ ದೂರ ಹೋದ ನಂತರ ರಾವಲ್ಪಿಂಡಿ ಆಗಿರ್ಬೋದು, ಇಸ್ಲಾಮಾಬಾದ್ ಆಗಿರ್ಬೋದು, ಕರಾಚಿ ಆಗಿರ್ಬೋದು, ಎಲ್ಲ ಸಮತಟ್ಟಾದಂತ ಜಾಗ ಇದೆ. ಹಾಗಾಗಿ ಒಂದ್ ವೇಳೆ ನಾವು POKಯನ್ನ ಅಥವಾ ಆಜಾದ್ ಕಾಶ್ಮೀರದ ಟೋಟಲ್ POKಯನ್ನ ನಾವು ವಶಪಡಿಸಿಕೊಂಡ್ರೆ, ಅದಾದ ನಂತರ POK ನಂತರ ನಾವು ಒಂದು LOCನ ಹಾಕೊಳ್ಬಹುದು, ಲೈನ್ ಆಫ್ ಕಂಟ್ರೋಲ್ನ ಹಾಕೊಳ್ಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಈಗ ಯುದ್ಧವನ್ನ ಮಾಡುವ ಬದಲು ಸ್ವಲ್ಪ ಟೈಮ್ ಅನ್ನು ತೆಗೆದುಕೊಂಡು ಎಲ್ಲ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲ ವಿದೇಶ ಮುಖ್ಯಸ್ಥರ ಒಂದು ಅನುಮತಿಯನ್ನು ತೆಗೆದುಕೊಂಡು ಅಥವಾ ಅವರ ನಂಬಿಕೆಗೆ ಅರ್ಹವಾಗುವಂತೆ ನಾವು ನಮ್ಮ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಪಾಕಿಸ್ತಾನ, ಅದರಲ್ಲೂ ಮುಖ್ಯವಾಗಿ POKಯನ್ನ ನಾವು ವಶಪಡಿಸಿಕೊಳ್ಳಲೇಬೇಕೆನ್ನುವ ದೃಷ್ಟಿಯಲ್ಲಿ ಇದೀಗ ಭಾರತ ಹೆಜ್ಜೆನಿಟ್ಟಿದೆ. ಹಾಗಾಗಿ ಮೇ 7ರಿಂದ ಮೇ 14 ತನಕ ಈಗ ಮಾಕ್ ಡ್ರಿಲ್ ಆಗುತ್ತೆ. ಅದಾದ ನಂತರ ಯುದ್ಧ ಯಾವಾಗ ಆಗಬೇಕು ಎನ್ನುವ ಪ್ಲಾನ್ ನಡೆಯುತ್ತೆ. ಹಾಗಾಗಿ ನಮಗೆ ತಿಳಿದಂತ ಉನ್ನತ ಮಾಹಿತಿಯ ಪ್ರಕಾರ ಈಗ ಭಾರತ ಸದ್ಯಕ್ಕೆ ಯಾವುದೇ ಯುದ್ಧವನ್ನ ಮಾಡುವಂತ ಮನಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ಪೂರಕವಾದಂತ ತಯಾರಿಯನ್ನ ಮಾಡ್ಕೊಳ್ತಿದೆ ಹೊರತು ತರಾತುರಿಯಲ್ಲಿ ಎಲ್ಲೋ ಏರ್ ಸ್ಟ್ರೈಕ್ ಮಾಡಿಕೊಂಡು, ಎಲ್ಲೋ ಸರ್ಜಿಕಲ್ ಸ್ಟ್ರೈಕ್ ಮಾಡಿಕೊಂಡು ಪಾಕಿಸ್ತಾನದ 20 ಉಗ್ರರನ್ನ 30 ಉಗ್ರರನ್ನ ಅಥವಾ ಕೆಲವೊಂದು ಉಗ್ರರನ್ನ ಸದಿ ಬಡಿಯುವ ನಿಟ್ಟಿನಲ್ಲಿ ಯಾವುದೇ ಪ್ಲಾನ್ ಅನ್ನ ಭಾರತ ಹಾಕೊಂಡಂತಿಲ್ಲ. ಭಾರತದ ಒಂದು ಸ್ಪಷ್ಟವಾದ ಉದ್ದೇಶ ಅಂದ್ರೆ ಪೆಹಲ್ಗಾಮ್ ದಾಳಿ ನಂತರ ಒಬ್ಬ ಉಗ್ರರು ಇಡೀ ಈ ಇಂಡೋ ಪಾಕಿಸ್ತಾನ್ ಗಡಿಯಲ್ಲಿ ಇರಬಾರ್ದು, ಒಬ್ಬ ಉಗ್ರನು ಕೂಡ ಭಾರತೀಯ ಮೇಲೆ ದಾಳಿ ಮಾಡಬಾರ್ದು ಎನ್ನುವಂತ ಒಂದು ದೊಡ್ಡ ಸಿದ್ಧಾಂತಕ್ಕೆ, ದೊಡ್ಡ ತತ್ವಕ್ಕೆ ಬದ್ಧವಾದಂತಿದೆ. ಹಾಗಾಗಿ ಸದ್ಯದ ಮಟ್ಟಿನ ಎಲ್ಲ ಅವಲೋಕನವನ್ನ ಮಾಡ್ತಾ ಇದ್ರೆ ಸದ್ಯಕ್ಕೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡುವಂತ ಯಾವುದೇ ಗೋಜಿಗೆ ಹೋಗಲ್ಲ. ಸ್ವಲ್ಪ ಟೈಮ್ ತಗೊಳ್ಬಹುದು, ಅದು 1 ವಾರ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, 2 ತಿಂಗಳಾಗಬಹುದು. ಆದ್ರೆ ನೋಡಿ ಹೊಡೆಯುವಂತ ಒಂದು ತಂತ್ರಕ್ಕೆ ಭಾರತ ಬಂದಿರುವುದಂತ ಸತ್ಯ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.